ಜನ್ಮ ಕರ್ಮಚ ಮೇ ದಿವ್ಯಂ. ನನ್ನ ಭಗವಂತ ಹೇಳ್ತಾರೆ, ಶ್ರೀಕೃಷ್ಣ ಪರಮಾತ್ಮ ಹೇಳಿದ್ದು ಭಗವದ್ಗೀತೆಯಲ್ಲಿ, ಜನ್ಮ ಕರ್ಮಚ ಮೇ ದಿವ್ಯ, ನನ್ನ ಜನ್ಮ ನನ್ನ ಕರ್ಮ ದಿವ್ಯವಾದದ್ದು. ಆದ್ದರಿಂದ ಅವನ ಜನ್ಮ ಮತ್ತು ಕರ್ಮ ಅಧ್ಯಯನ ಮಾಡುವುದರಿಂದ ನಮ್ಮ ಸಾಧನೆ. ಈಗ ನಾವು ಸಾಧನೆ ಅಂತಂದರೆ ಏನು? ವಿಚಾರ ಮಾರ್ಗ ಒಂದು, ವೇದಾಂತದ ವಿಚಾರ ಮಾರ್ಗ ಒಂದು. ಭಕ್ತರಿಗೆ ಭಗವಂತನ ಜನ್ಮವನ್ನು ತಿಳಿಯುವುದು, ಅವನ ಕರ್ಮವನ್ನು ತಿಳಿಯುವುದು ಕೂಡ ಮುಕ್ತಿಗೆ ಸಾಧನೆ. ಆದ್ದರಿಂದ ನಾವು ಪರಮಹಂಸರ ಅನುಯಾಯಿಗಳು ಅವನ ಇಷ್ಟ ದೇವತೆ ಅಂತ ಸ್ವೀಕರಿಸಿದ್ದರೆ ಅವರಿಗೆ ಅವನ ಜನ್ಮ ಮತ್ತು ಕರ್ಮದ ಅಧ್ಯಯನವೇ ಸಾಧನೆಯ ಪಥ. ಇಟ್ಸ್ ಎ ಸಾಧನ. ಆದ್ದರಿಂದ ನಾವು ಲೀಲಾ ಪ್ರಸಂಗ ವಚನವೇದ ಓದ್ತಾ ಇದ್ರೆ, ಅಧ್ಯಯನ ಮಾಡುವುದು ಅದು ಕೇವಲ ಗ್ರಂಥದ ಅಧ್ಯಯನ ಅಲ್ಲ, ಸಾಧನೆ. ಇಟ್ಸ್ ಎ ಸ್ಪಿರಿಚುವಲ್ ಪ್ರಾಕ್ಟೀಸ್ ಆಸ್ ರಿಯಲ್ ಆಸ್ ಡೂಯಿಂಗ್ ಎ ಪೂಜಾ, ಡೂಯಿಂಗ್ ಎ ಜಪ ಟು ರಿಯಲೈಸ್ ದ ಆತ್ಮನ್ ವಿತಿನ್. ನಾನು ಹೇಳ್ತಾ ಇದ್ನಲ್ಲ ಅಲ್ಲಿ, ಏನು ಸ್ವಾಮೀಜಿ ಏನು ಯಾವ ಭಾವದಲ್ಲಿ ಹೇಳ್ತಾ ಇದ್ದಾರೆ, ಬಾ ಯಾಕೆ ಶಾರದಾ ಮಠವನ್ನು ಪ್ರಾರಂಭ ಮಾಡ್ತಾ ಇದ್ದೇನೇನು? ಸ್ವಾಮೀಜಿ ಏನು ಹೇಳಿದ್ದು? ಈ ಒಂದು ಬಾಹ್ಯವಾದ ಒಂದು ಸ್ತ್ರೀ ಶರೀರವನ್ನು ಆರ್ ಮ್ಯಾಡನ್ಡ್ ಬೈ ಪೀಪಲ್ ಬೈ ದ ಎಕ್ಸ್ಟರ್ನಲ್ ಬ್ಯೂಟಿ. ಸೊ ಐ ವಾಂಟ್ ವಿತ್ ನಾಲೆಜ್ ಅಂಡ್ ಡಿಸ್ಕ್ರಿಮಿನೇಷನ್ ಟು ಗೋ ವಿತಿನ್, ಟು ರಿಯಲೈಸ್ ದ ಆತ್ಮನ್ ವಿತಿನ್ ಅಂಡ್ ಟು ರಿಯಲೈಸ್ ದ ಬ್ರಹ್ಮನ್. ಫಾರ್ ದಟ್ ಸೇಕ್ ಐ ವಾಂಟ್ ಟು ಸ್ಟಾರ್ಟ್ ಎ ಶಾರದಾ ಮಠ್. ಯಾರು ಓದ್ತಾರೆ? ಅದಕ್ಕೆ ಅನಿಸ್ತಿದ್ದಿಲ್ಲ, ಯಾರು ಓದ್ತಾರೆ? ಅದೃಷ್ಟವಶಾತ್ ಭಗವಂತನ ಕೃಪೆಯಿಂದ ಸ್ವಲ್ಪ ಜನ್ಮದಲ್ಲಿ ಭಾಗ್ಯ ಕೊಟ್ಟ ನನಗೆ. ಅದರಿಂದ ನಾವು ಮಠ ಯಾಕೆ, ಶಾರದಾ ಮಠವನ್ನು ಯಾಕೆ ಪ್ರಾರಂಭ ಮಾಡಬೇಕು ನಾನು ಅಂತಂದರೆ, ಆ ಸ್ತ್ರೀಯರ ಒಂದು ಶರೀರದ ಹಿಂದೆ ಇರ್ತಕ್ಕಂಥ ಶಕ್ತಿಯ ಆರಾಧನೆಯ ಮೂಲಕ ಈ ಮಾನವ, ಮುಖ್ಯವಾಗಿ ಪುರುಷರು, ಆತ್ಮವನ್ನು ಅನುಭವ ಪಡೆಯಬೇಕು. ರಿಯಲೈಸ್ ದ ಬ್ರಹ್ಮನ್ ವಿತಿನ್. ಏನು ಸ್ವಾಮೀಜಿ ಐಡಿ ಎಲ್ಲಿ? ಆದ್ದರಿಂದಲೇ ಇದು ಜನ್ಮ ಕರ್ಮಚಮೇ ದಿವ್ಯಂ. ಈ ಜನ್ಮ ಮತ್ತು ಕರ್ಮ ಇದು ದಿವ್ಯ. ಆದ್ದರಿಂದ ಇವನ ಪ್ರತಿಯೊಂದು ಘಟನೆ, ಇವನ ಪ್ರತಿಯೊಂದು ಲೀಲೆ, ಇವನ ಚಿಂತನೆ ಇದು ದಿವ್ಯವಾದದ್ದರಿಂದ ಅದನ್ನು ಯಾರ್ಯಾರು ಅರಿತಾರೋ ಅವರೆಲ್ಲ ಮುಕ್ತರಾಗ್ತಾರೆ. ಕೃಷ್ಣ ಹೇಳ್ಬಿಟ್ಟಿದ್ದಾನೆ. ಅವನು ಅದಕ್ಕೆ ಅವನ ಮುಖ್ಯ ಲೀಲೆ ಯಾವುದು? ಭಾವಮುಖದಲ್ಲ ಆದದ್ದು. ಭಾವಮುಖದ ವಿಶೇಷತೆ ವರ್ಣನೆ ಮಾಡಿದೆ. ಇಡೀ 1 ಗಂಟೆ ನಾನು ಭಾವಮುಖದ ಬಗ್ಗೆನೇ ವರ್ಣನೆ ಮಾಡಿದೆ. ಈಗ ಅದಕ್ಕೆ ಪ್ರವೇಶ ಮಾಡೋದಿಲ್ಲ ನಾನು, ಯಾಕಂದ್ರೆ ಇವತ್ತು ನಾಳೆ 2 ದಿವಸ ಇರೋದು. ಆದ್ದರಿಂದ ಈ ಭಾವಮುಖದಲ್ಲಿ ಇರೋದ್ರಿಂದ ಏನಾಗ್ತದೆ, ಅವನು ಈ ಜಗತ್ತು ಎಲ್ಲಿ ನಾನು ಎಂಬ ಒಂದು ಪ್ರಜ್ಞೆ ಅಲ್ಲಿಂದ ಅಸ್ತಿತ್ವಕ್ಕೆ ಬರಲಿಕ್ಕೆ ಇದೆಯೋ ಆ ಸ್ಥಾನದಲ್ಲಿ ನಿಂತದ್ದರಿಂದ ಆತನಿಗೆ ಪ್ರತಿಯೊಂದು ವ್ಯಕ್ತವಾದ ಪ್ರಪಂಚದಲ್ಲಿರುವ ಜೀವಿ ಅಥವಾ ನಿರ್ಜೀವಿ ವಸ್ತುವಿನ ಪ್ರತಿಯೊಂದು ಭಾವನೆ, ಅಸ್ತಿತ್ವ ಇವನಿಂದನೇ ಹೊರಬರಬೇಕು. ಆದ್ದರಿಂದ ಈಗ ನನ್ನ ಮನಸ್ಸಿನಲ್ಲಿ ಈಗ ಉಪನ್ಯಾಸ ಮಾಡ್ತಾ ಇದ್ದೇನೆ, ಹೌದಾನೆ? ಈ ಪ್ರಸ್ತುತ ಇದರಲ್ಲಿ ನಾನು ಅವನ ಬಗ್ಗೆ ಚಿಂತನೆಯನ್ನು ಮಾಡ್ತೇನೆ. ಇದು ಒಂದು ಪ್ರತಿಯೊಂದು ಭಾವನೆ ಅವನಲ್ಲಿ ಬಂದು ಇಲ್ಲಿ ಬಂದು ಹೊರಗೆ ಬರ್ತಿರುವುದು. ನಿಮ್ಮಲ್ಲಿ ಬರುತ್ತಿರುವ ಪ್ರತಿಯೊಂದು ಚಿಂತನೆ ಅವನಿಂದ ಬಂದು ನಿಮ್ಮಲ್ಲಿ ಬರ್ತಾ ಇದೆ. ಅಂದರೆ ಏನು? ಎವರಿ ಥಾಟ್ ದಟ್ ಅರೈಸಸ್ ಇನ್ ಮ್ಯಾನ್ ಇಸ್ ಕನೆಕ್ಟೆಡ್ ವಿತ್ ಅ ಭಾವಮುಖ ಸ್ಟೇಟ್ ಆಫ್ ಪರಮಹಂಸ. ಅವನು ಆ ನಾನು ಎಂಬ ವಿಶ್ವ ಮಹತ್, ಅದಕ್ಕೆ ನಾನು ಚಾರ್ಟ್ ಎಲ್ಲ ಹಾಕಿದ್ದೆ ಕಳೆದ ಬಾರಿ. ನೆನಪಿದ್ರೆ ನೆನಪು ಮಾಡ್ಕೊಳ್ಳಿ, ನೆನಪಿಲ್ದೇ ಪರವಾಗಿಲ್ಲ, ಇಷ್ಟು ತಿಳ್ಕೊಳ್ಳಿ. ಅದನ್ನು ಅವನು ಹೇಗೆ ಬೆಟ್ಟದ ತುದಿಯಲ್ಲಿ ನಿಂತು, ಕೆಳಗಡೆಲ್ಲ ಹಲವು ಮನುಷ್ಯರು, ಬೇರೆ ಬೇರೆ ಭಾವನೆಗಳು, ಬೇರೆ ಬೇರೆ ಸಾಧಕರು, ಅದರ ಎಲ್ಲ ಉತ್ತುಂಗ ಶಿಖರ ಆ ಏಕಕ್ಕೆ ಹೋಗುತ್ತಲ್ಲ, ಆ ಸ್ಥಾನದಲ್ಲಿ ನಿಂತು ಯಾವ ವ್ಯಕ್ತಿ ಬರ್ತಾನೋ ಅವನ ಭಾವಕ್ಕೆ ಬಂದು ಸಂಯೋಜನೆಯನ್ನು ಪಡೆದು ಅವನಿಗೆ ಬೇಗ ಸಹಾಯ ಮಾಡಿ ಮತ್ತದೇ ಉತ್ತುಂಗಕ್ಕೆ ಹೋಗ್ತಾನೆ, ಮತ್ತೆ ಬರ್ತಾನೆ, ಮೇಲಕ್ಕೆ ಹೋಗ್ತಾನೆ. ಆದ್ದರಿಂದ ಏನಾಗ್ತದೆ, ಪ್ರತಿಯೊಬ್ಬ ಭಾವುಕನ ಜೀವಿಯ ಪ್ರತಿಯೊಂದು ಸ್ಪಂದನೆ ಆತನ ಅರಿವಿಗೆ ಬರುತ್ತದೆ. ನನ್ನ ಮನಸ್ಸಿನ ಪ್ರತಿಯೊಂದು ಭಾವನೆ ಕೂಡ ಅವನ ಅರಿವಿಗೆ ಬರುತ್ತದೆ. ಇದರಲ್ಲೇ ನಾನು ಸ್ವಾಮಿ ಬ್ರಹ್ಮ ಅಂದ್ರೆ ಒಬ್ಬ ಮಾರ್ವಾಡಿ ಭಕ್ತ ಬರ್ತಾನೆ ಸಾರೋಟ್ನಲ್ಲಿ, ಶ್ರೀರಾಮಕೃಷ್ಣ ಓಡ್ ಹೋಗ್ಬಿಡ್ತಾರೆ. ಅವಾಗ ಅವ್ರು ಯಾಕೆ ಅಂತ ಕೇಳಿದಾಗ ಅವನು ಹೇಳ್ತಾನೆ, ಅವನು 10 ಜನ್ಮ ಹೋದರೂ ಈ ಮೃಗ ಸದೃಶ ವ್ಯಕ್ತಿತ್ವ ಹೋಗೋದಿಲ್ಲ ಅವನು. ಆದ್ದರಿಂದ ನಾನು ಅವನ ಮುಂದೆ ಹೋಗ್ಲಿಕ್ಕಾಗಲ್ಲ ಅಂಥೇಳಿ ಪರಮಹಂಸರು ಮುಂದೆ ಬರಲಿಲ್ಲ. ಇದನ್ನೆಲ್ಲ ವರ್ಣನೆ ಮಾಡಿದ್ದೆ, ನಾನು ಸುಮ್ಮನೆ ಓಡ್ತಾ ಇದ್ದೀನಿ, ಅದಕ್ಕೋಸ್ಕರ ಮತ್ತೆ ಹೇಳ್ಬೇಕಾದಿಲ್ಲ ಅಂಥೇಳಿ ಪರಮಹಂಸರು ಅವನಿಗೆ ದರ್ಶನವನ್ನೇ ಕೊಡಲಿಲ್ಲ. ಅಲ್ಲಿ ಹೋಗಿ ಇನ್ನೊಬ್ಬ ಧೀರೇಂದ್ರ ಬ್ರಹ್ಮಚಾರಿ ಆ ಕಡೆ ಇದ್ದಾನೆ, ಅವನು ಭೇಟಿ ಮಾಡಿ ಅಂತ ರಾಕಾಲ ಕಳಿಸ್ಬಿಡ್ತಾನೆ. ಇಲ್ಲಿ ಒಂದು ಸಾಧಾರಣವಾದ ಒಂದು ಪ್ರಶ್ನೆ ಬರ್ಬೋದು ವ್ಯಕ್ತಿಗಳಿಗೆ. ಏನು ಪ್ರಶ್ನೆ ಬರುವುದಾದರೆ, ಈಗ ನಾವೇನು ಹೇಳ್ತಾ ಇದ್ದೀವಿ, ನಾವು ಒಂದು ಶುದ್ಧವಾದ ಜೀವನ ನಡೆಸಬೇಕು ಅಂತಿದ್ದೀವಿ ಅಂತ ಇಟ್ಕೊಳ್ಳಿ. ನಾವು ಅವನ 10 ಜನ್ಮ ಆದರೂ ಮುಗ ಜನ್ಮ ಹೋಗೋದಿಲ್ಲ, ಆ ಭಾವನೆ ಬೇಡ. ನಾವು ಮಠಕ್ಕೆ ಬಂದಿದ್ದೇವೆ, ಮಂತ್ರದೀಕ್ಷೆ ತೆಗೆದುಕೊಂಡಿದ್ದೇವೆ, ನಾವು ಮುಂದಕ್ಕೆ ಹೋಗಬೇಕು ಅಂತ ಚಿಂತನೆ ಮಾಡ್ತಾ ಇದ್ದೇವೆ.
ಈಗ ಪರಮಹಂಸ ಏನು ಹೇಳ್ತಾ ಇದ್ದಾರೆ, ಬಹುಶಃ ನೀವು ರಾಮಕೃಷ್ಣ ಮಠದ ಪ್ರವೇಶ ಮಾಡಿದ್ದೀರಿ ಅಂತ ಇಟ್ಕೊಳ್ಳಿ, ಯಾವುದಾದ್ರೂ ಒಂದು ಕ್ಷೇತ್ರವನ್ನು ಪ್ರವೇಶ ಮಾಡಿದ್ದೀವಿ. ಈ ಪರಮಹಂಸನ ಪ್ರಾರ್ಥನೆ ಮಾಡಬೇಕು, ಒಳಗೆ ಹೋಗ್ತಾ ಇದ್ದೀರಿ. ಅವನಿಗೆ ಕೇಳ್ತಾನೆ, ಈಗ ನನ್ನಲ್ಲಿ ಮೃಗ ಸದೃಶ ವ್ಯಕ್ತಿತ್ವ ಇದೆ ಅಂತ ನನಗೆ ಅರಿವಿಗೆ ಬಂದಿದೆ. ಈಗ ಅವನು ಹೇಳ್ತಾನೆ, ನೀನು 10 ಜನ್ಮ ಆದರೂ ಬರಲೇಬೇಡ ಅಂತಂದರೆ ಮತ್ತೆ ನಮ್ಮ ಕತೆ ಏನು ಅಲ್ವಾ? ಪ್ರತಿಯೊಂದು ಚಿಂತನೆಯನ್ನು ಎಳ್ಕೊಂಡು ಹೋಗಬೇಕು. ಘಟನೆಗಳಿರ್ತದೆ, ಇದು ಸಾಧಕರಿಗೆ ಮಾತ್ರ ಪ್ರತಿಯೊಂದು ಚಿಂತನೆ ಬರ್ತದೆ, ಪುಸ್ತಕ ಓದೋರಿಗೆ ಬರೋದಿಲ್ಲ. ಸಾಧಕನಾದರೆ ಮಾತ್ರ. ಅದಕ್ಕೆ ಹೇಳ್ತಾರೆ, ಎಷ್ಟೋ ಜನ ಕೇಳ್ತಾರೆ, ನೀವು ಉಪನ್ಯಾಸದಲ್ಲಿ ನಾವು ಓದಿದ್ದೀವಿ ನೀವು ಓದಿದ್ದೀವಿ, ಯಾಕೆ ನೀವು ಹೇಳೋದು, ನಾ ಪುಸ್ತಕದ ಬಿಟ್ಟು ಬೇರೆ ಹೇಳೋದಿಲ್ಲ, ಅದು ನೀವು ಹೇಳಿದಾಗ ಏನೋ ಹೊಸದಾಗಿ ಕೇಳ್ತಲ್ಲ ಅಂತ. ಸಾಧಕರಾದರೂ ಅದು ಅರ್ಥ ಆಗಲೇಬೇಕು. ಅರ್ಥ ಆಗಲಿಲ್ಲ, ನೀನು ಸಾಧಕ ಆಗಿಲ್ಲ. ಬೇಜಾರು ಮಾಡ್ಕೊಂಬಿಡಿ, ಸತ್ಯ ಇದು. ಆದ್ದರಿಂದ ಇಲ್ಲಿ ಈ ಶ್ರೀರಾಮಕೃಷ್ಣ ನನಗೆ ಹೇಳ್ದ ಅಂತ ಇಟ್ಕೊಳ್ಳಿ, ನೋಡೋ ನಿನಗೆ 10 ಜನ್ಮ ಆದರೂ ಆಗೋದಿಲ್ಲ, ನಾನೇನು ಚಿಂತನೆ ಮಾಡ್ತೇನೆ ಹಾಗಾದ್ರೆ ನೀನೇನಕ್ಕಿರೋದು ಅಂತ. ಅವನೇನು ಹೇಳ್ತಾ ಇದ್ದಾನೆ, ನೀನು 10 ಜನ್ಮ ಆದರೂ ಈ ತಮಸ್ಸು ಹೋಗೋದಿಲ್ಲ, ಆದ್ದರಿಂದ ಮುಕ್ತಿ ಪ್ರಾಪ್ತಿ ಆಗೋದಿಲ್ಲ, ನನ್ನ ಬಳಿಗೆ ಬರಬೇಡ ಅಂತ. ನಾನು ಹೇಳ್ತೀನಿ, ಹಾಗಾದರೆ ನೀನೇನಕ್ಕಿರೋದು ಅಂತ. ಇಲ್ಲಿ ಏನು ಗಮನಿಸ್ಬೇಕು ಅಂತಂದರೆ, ಆತನ ಕೃಪೆ ಅರಿವಿಗೂ ಬರಬೇಕಂದರೆ ಸ್ವಪ್ರಯತ್ನ ಇರಬೇಕು. ಅವನು ಕೃಪೆ ಇಲ್ಲ ಅಂತಿಲ್ಲ, ಎಲ್ಲೆಲ್ಲೂ ಇದೆ, ಸದಾ ಇದೆ, ಈ ಕ್ಷಣವೂ ಇದೆ. ಅರಿವಿಗೆ ಬರಬೇಕೋ, ಅರಿವಿಗೆ ಬರಬೇಕಂದ್ರೆ ಮನುಷ್ಯ ಪ್ರಾಮಾಣಿಕವಾಗಿ ಸ್ವಪ್ರಯತ್ನವನ್ನು ಹಾಕಬೇಕು. ಯಾವಾಗ ಮನುಷ್ಯ ಸ್ವಪ್ರಯತ್ನ ಹಾಕ್ತಾನೋ ಆಗ ಅರಿವಿಗೆ ಬರ್ತದೆ, ಅವನು ಎಂಥ ಮಹಾತ್ಮ, ಎಂಥ ಅನಂತ ಕೃಪೆ ಮಾಡಿದ್ದಾನೆ ಅಂತ. ನನ್ನ ಜೀವನದ ಪ್ರತಿ ಕ್ಷಣದಲ್ಲಿ ಎಂಥ ಅನಂತ ಕೃಪೆಯನ್ನು ಕೊಟ್ಟಿದ್ದಾನೆ ಅಂತ ಅರಿವು ಬರೋದು ನೀವು ಸ್ವಪ್ರಯತ್ನ ಮಾಡಿದ ಮೇಲೆ ಸ್ವಲ್ಪ ಬಿಚ್ಕೊಳತ್ತಲ್ಲ ಮನಸ್ಸು, ಆಗ ಅವನ ಕೃಪೆಯ ಅರಿವು. ಹಿಂದೆಯೂ ಇತ್ತು, ಈಗಲೂ ಇದೆ, ನಾಳೆನೂ ಇರ್ತದೆ, ಅರಿವಿಗೆ ಬಂದಿಲ್ಲ. ಆದ್ದರಿಂದ ಪರಮಹಂಸ ಸದಾ ತೆರೆದಿದ್ದಾನೆ ಬಾಗಿಲು. ಇವನು ಸ್ವಪ್ರಯತ್ನಕ್ಕಾಗಿ ಬಂದದ್ದಲ್ಲ, ಅವನಿಗೆ ಆರೋಗ್ಯಕ್ಕಾಗಿ ಮೆಡಿಸನ್ ಬೇಕಾಗಿತ್ತು ಅಷ್ಟೇ. ಅದಕ್ಕಾಗಿ ಪರಮಹಂಸರ ಬಳಿಗೆ ಬಂದಿದ್ದು. ಇದೇ ಸಂಬಂಧವಾಗಿ ನಾನು ಇನ್ನೊಂದು ಘಟನೆ ಹೇಳಿದ್ದೆ. ನರೇಂದ್ರ ಹೇಳಿ ಮಾಡ್ದ, ತನ್ನ ಸ್ನೇಹಿತರನ್ನೆಲ್ಲ ಕರ್ಕೊಂಡ್ಬಂದಿದ್ದ. ಸ್ನೇಹಿತರು ಯಾರೋ ಒಂದು ಎಲ್ಲ ಇದು ಶ್ರೀರಾಮಕೃಷ್ಣ ಬಳಿಗೆ ಇವನಿಗೆಲ್ಲ ಕೃಪೆ ತೋರಿಸಿ ಅಂತ. ಅದಕ್ಕೆ ಶ್ರೀರಾಮಕೃಷ್ಣನ್ ಹೇಳಿದ್ರು, ಅದೇ ಸೇಮ್ ಇವ್ರಿಗೆ ಹೇಳಿದ್ದೆ ಅವ್ನಿಗೆ ಹೇಳ್ದೆ, ಇನ್ನು ಎಷ್ಟೋ ಜನ್ಮ ಆದರೂ ಇವ್ರಿಗೆ ಆಗೋದಿಲ್ಲಪ್ಪ ಆಧ್ಯಾತ್ಮಿಕ ಜೀವನ, ಇವ್ರಿಗೆ ನಾನು ಕೃಪೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ನರೇಂದ್ರನ ವಾದ ಏನು, ಒಬ್ಬ ವ್ಯಕ್ತಿಗೆ ಸ್ವಪ್ರಯತ್ನ ಮತ್ತು ಇಚ್ಛಾಶಕ್ತಿ ಈ 2 ಇದ್ದರೆ ಜಗತ್ತಿನಲ್ಲಿ ಏನನ್ನು ಬೇಕಾದ್ರೂ ಪಡೆಯಬಹುದು, ಆಧ್ಯಾತ್ಮಿಕ ಜೀವನವನ್ನು ಒಳಗೊಂಡು. ಅದಕ್ಕಾಗಿಯೇ ಶ್ರೀರಾಮಕೃಷ್ಣ ಹೇಳ್ತಾನೆ, ದಯವಿಟ್ಟು ಇವ್ರ ಮೇಲೆ ಸ್ವಲ್ಪ ಕೃಪೆ ಮಾಡಿ ಅಂತ. ಪರಮಹಂಸ ಹೇಳ್ತಾರೆ, ಸಾಧ್ಯವಿಲ್ಲ. ಅದಕ್ಕೆ ಇವನೇನು ಹೇಳ್ತಾನೆ, ಹಾಗಾದರೆ ಭಗವಂತ ಪಕ್ಷಪಾತಿ, ಒಬ್ರಿಗೆ ಕೃಪೆ ತೋರಿಸ್ತಾನೆ, ಇವನು ಕೃಪೆ ತೋರಿಸಲ್ಲ, ಇವ್ರಿಗೆ ಯಾಕೆ ಮಾಡೋದಿಲ್ಲ? ಪರಮಹಂಸ ಬುದ್ಧಿವಂತಿಕೆ ಉತ್ತರ ಏನು ಕೊಟ್ಟಿದ್ದು, ನರೇಂದ್ರನ ಈ ಕ್ಷಣದಲ್ಲಿ ಉತ್ತರ ಕೊಟ್ಟರೆ ಅರಿವಿಗೂ ಬರೋದಿಲ್ಲ. ಅದಕ್ಕೇನು ಹೇಳ್ತಾರೆ, ನಾನೇನು ಮಾಡಲಿಪ್ಪ, ಕಾಳಿ ಹಾಗೆ ಹೇಳ್ತಾ ಇದ್ದಾಳೆ, ನಾನು ಹೇಳ್ತಾ ಇದ್ದೇನೆ. ಶ್ರೀರಾಮಕೃಷ್ಣದ ಬಹಳ ಉತ್ತಮವಾದ ಕೆಲವು ಒಳ್ಳೊಳ್ಳೆ ಇದಿದೆ ಮಾತುಗಳು. ಏನು ಹೇಳ್ತಾರೆ, ಯಾಕೆ ಹೀಗೆ ಜಗತ್ತು, ಇದು ಆಕೆಯೇ ಲೀಲೆ. ಉತ್ತರನ ಅದು, ಚಿಂತನೆ ಮಾಡಿ ನೋಡಿ. ಈಗ ನಾನು ಕೇಳ್ತೇನೆ, ನಿಮ್ಮ ಮನೆಗೆ ಬಂದು ಏನೋ ಸ್ವಲ್ಪ ವ್ಯವಸ್ಥೆ ಇರಲ್ಲ, ಅವ್ಯವಸ್ಥೆ ಇರುತ್ತೆ, ಯಾಕ್ರಿ ಮಹಾಶಯರೇ ಹೀಗೆ ಅಂತ, ನಮ್ಮ ಮನೆಯೇ ಹೀಗೆ ಅಂತ ಅಂದ್ಬಿಟ್ರೆ ಅದು ಉತ್ತರನಾ? ಈ ಜಗತ್ತು ಯಾಕೆ ಹೀಗೆ ಅಂತ ಕೇಳಕ್ಕೆ ಹೋದ್ರೆ ನಾವು ಪರಮಹಂಸ ಕೆಲವು ವಿಚಾರಗಳನ್ನು ಶ್ರೀರಾಮಕೃಷ್ಣ ಹೇಳಿದ ಉತ್ತರ ಇಷ್ಟೇ, ಇದು ಲೀಲೆ, ಆಕೆಯೇ ಲೀಲೆ. ಅಂದರೆ ಏನು, ನಿನ್ನ ಬುದ್ಧಿಗೆ ಅರಿವಿಗೆ ಈಗ ಬರುವುದಿಲ್ಲ ಅಂತ. ನರೇಂದ್ರನಿಗೆ ಲೀಲೆ ಅಂತ ಅವನು ಒಪ್ಕೊಳ್ಳೋದಿಲ್ಲ, ಲೀಲೆ ಎಲ್ಲ ಇಲ್ಲವೇ ಇಲ್ಲ ಅಂತ ನಾವು. ಅದಕ್ಕೆ ಪರಮಹಂಸನ ಹೇಳಿದು, ಕಾಳಿ ತಾಯಿ ನನಗೆ ಹಾಗೆ ತೋರಿಸ್ಕೊಡ್ತಾ ಇದ್ದಾಳೆ, ಆದ್ದರಿಂದ ಆಕೆ ಹೇಳ್ತಾ ಇದ್ದಾಳೆ, ನಾನು ಇದು ಹೀಗೇನೆ. ಆಮೇಲೆ ಅದಕ್ಕೆ ಇನ್ನೊಂದು ಉದಾಹರಣೆ ಯಾವ್ದು ನಾನು ಕೊಟ್ಟಿದ್ದು, ಶಶತರ್ಕ ಚೂಡಾಮಣಿಯ ಉದಾಹರಣೆ. ಅವನ ಮನೆಯಲ್ಲಿ ಅವನೊಬ್ಬ ಪಟ್ಟಿ ಗಿಟ್ಟಿ ಎಲ್ಲ ವಿಭೂತಿ ಪಟ್ಟೆ ಇದನ್ನೆಲ್ಲ ಜೋರಾಗಿ ಹಾಕೊಂಡು ಬಂದು ರುದ್ರಾಕ್ಷಿ ಎಲ್ಲ ಹಾಕೊಂಡಿದ್ದ, ಅವನು ಚೆನ್ನಾಗಿ ಹಾಕೊಂಡಿದ್ದ. ತಂದು ಪರಮಹಂಸರಿಗೆ ನೀರನ್ನು ಕೊಟ್ಟ. ಏನು ಆಶ್ಚರ್ಯ ಘಟನೆ ನುಡಿಯೋದು. ಈ ನೀರನ್ನು ಕೊಟ್ಟಾಗ ಪರಮಹಂಸರು ನೀರು ಕುಡಿಯೋಕ್ಕೆ ಸಾಧ್ಯ ಆಗಲಿಲ್ಲ. ನಾನು ತುಂಬ ಸಲ ಹೇಳ್ತಿರ್ತೀನಿ ಇದನ್ನು, ಆದರೂ ಇದು ಸತ್ಯ. ಇದು ಈ ನರೇಂದ್ರನಿಗೆ ಕೋಪ ಬಂದ್ಬಿಡುತ್ತೆ ಪರಮಹಂಸರ ಮೇಲೆ, ಇವ್ರು ಯಾಕೆ ಅವನು ನೀರು ಕುಡಿಯೋಕ್ಕಾಗಲಿಲ್ಲ, ಆಗೋದಿಲ್ಲ ಅಂತಾರೆ ಪರಮಹಂಸರು. ಯಾಕೆ, ನೀರು ಕೊಟ್ಟವನ ಚಾರಿತ್ರ್ಯ ಚೆನ್ನಾಗಿಲ್ಲ ಅಂತ ಪರಮಹಂಸರು ಹೇಳ್ತಾ ಇದ್ದಾರೆ. ಅವನು ತಂದು ಕೊಟ್ಟದ್ದೇನೋ ನೀರು,
ಪರಮಹಂಸರು ಅವನು ಸಂಬಂಧ ಇಟ್ಕೊಂಡು ಅವ್ನಿಗೆ ಯಾರು ಅಂತಾನೆ ಗೊತ್ತಿಲ್ಲ ಪರಮಹಂಸರಿಗೆ. ಆದರೆ ಅವ್ನು ಕೊಟ್ಟಿದ್ದ ನೀರನ್ನು ನೋಡಿ ಕುಡಿಲಿಕ್ಕೆ ಆಗೋಲ್ಲ ಅಂತೇಳಿ ಇನ್ನೊಬ್ಬನ ಕೈಯಲ್ಲಿ ನೀರು ತರಿಸಿ ನೀರು ಕುಡ್ಕೊಂಡು ಹೊರಗೊಟ್ಟೋದ್ರು. ನರೇಂದ್ರ ಏನು ಮಾಡ್ದ, ಅವ್ರ ತಮ್ಮನ ಕರೆದ. ಅವನ ತಮ್ಮ ಮತ್ತು ನರೇಂದ್ರ ಸ್ನೇಹಿತರು ಕಾಲೇಜ್ನಲ್ಲಿ. ಏನು ಮಹಾಶಯ ನಿಮ್ಮ ಅಣ್ಣ ಹೇಗೆ, ಮಾತಾಡ್ಬಿಡಿ, ಚೆನ್ನಾಗಿಲ್ಲ, ಮಾತಾಡ್ಬಿಡಿ, ಹೇಳೋಕ್ಕಾಗಲ್ಲ. ಇದನ್ನು ತಿಳಿದ ಮೇಲೆ ನರೇಂದ್ರನಿಗೆ ಆಶ್ಚರ್ಯ ಐತಿ, ಇಲ್ಲ ಇದು ಪರಮಹಂಸರಿಗೆ ಹೇಗೆ ಅರ್ಥ ಆಯಿತು. ನೀರನ್ನು ತಂದು ಕೊಟ್ಟ ಲೋಟದಲ್ಲಿ ಅದನ್ನು ನೋಡಿ ಈತ ಹೇಳ್ತಾ ಇದ್ದಾನೆ ಇವನ್ ಚಾರಿತ್ರ ಚೆನ್ನಾಗಿ ನೀರು. ಅದಕ್ಕೆ ಪರಮಹಂಸರು ಯಾರಂದ್ರೆ ಅವರು ಜೊತೆಗೆ ಇರೋಕ್ಕಾಗಲ್ಲ. ಇದೆಲ್ಲ ನೋಡಿದ ಮೇಲೆ ಅವನ ದಿವ್ಯ ಭಾವ ನರೇಂದ್ರ ಯಾಕೆ ಬೇಕು ಅಂತ. ಅದಕ್ಕೆ ನಾನು ಪೀಠಿಗೆ ಹಾಕ್ತಾ ಇದ್ದೆ, ನರೇಂದ್ರ ಬರೋಕ್ಕಿಂತ ಮುಂಚೆ ಯಾಕೆ ನರೇಂದ್ರ ಬೇಕು ಅಂತ, ನಾವು ಯಾಕೆ ಆಗ ಹುಟ್ಟಲಿಲ್ಲ ಅಂತ ಅರ್ಥ ಆಗುತ್ತೆ ಈಗ. ಅದಕ್ಕೆ ಇಲ್ಲಿ ಇದೆಲ್ಲ ನರೇಂದ್ರ ಆಗ ಒಪ್ಪಿರಲಿಲ್ಲ, ಇದನ್ನೆಲ್ಲ ಒಪ್ಕೊಂಡಿರಲಿಲ್ಲ. ಬಟ್ ಯಾವಾಗ ಒಪ್ಕೊಳ್ಳಿಕ್ಕೆ ಪ್ರಾರಂಭ ಮಾಡ್ತಾನೆ ಗೊತ್ತೇನು, ವಿವೇಕಾನಂದನಾಗಿ ರಾಮಕೃಷ್ಣ ಮಠ ಬೇಲೂರು ಮಠ ಪ್ರಾರಂಭ ಮಾಡಿದ ಮೇಲೆ, ನಿನ್ನೆ ವಾಲ್ಯೂಮ್ 7 ನಾನು ವಾಲ್ಯೂಮ್ 7 ತೆಗೆದು ಓದಿದೆ, ಡೈಲಾಗ್ಸ್ ಆ್ಯಂಡ್ ಕಾನ್ವರ್ಸೇಷನ್ ಸ್ವಾಮಿ ವಿವೇಕಾನಂದ. ಅಲ್ಲೇ ಇನ್ನೊಂದು ಘಟನೆ ಬರ್ತದೆ. ಅಲ್ಲಿ ವಿವೇಕಾನಂದರು ಏನು ಮಾಡಿದ್ದಾರೆ ಗೊತ್ತೇನು ನಿಯಮ, ನೌಡೇಸ್ ಐ ಫೀಲ್ ದ ಸ್ಮೆಲ್ ಆಫ್ ವರ್ಲ್ಡ್ಲಿನೆಸ್ ವೆನ್ ದ ಪೀಪಲ್ ಕಮ್ ಹಿಯರ್ ಸೀಯಿಂಗ್ ದೇರ್ ಕ್ಲಾತ್ಸ್ ಅಂತಾರೆ ಸ್ವಾಮೀಜಿ. ಅದಕ್ಕೆ ಹೇಳ್ತಾರೆ, ಐ ಆಲ್ವೇಸ್ ಇನ್ಸ್ಟ್ರಕ್ಟ್ ಮೈ ಬ್ರಹ್ಮಚಾರೀಸ್ ಅಂಡ್ ಸನ್ಯಾಸಿನ್ಸ್ ನಾಟ್ ಟು ಅಲೋ ಎ ಮೆಟೀರಿಯಲ್ ಮೈಂಡೆಡ್ ಪರ್ಸನ್ ಇನ್ ಟು ಹಿಸ್ ರೂಮ್ ಅಂಡ್ ನಾಟ್ ಟು ಅಲೋ ಸಚ್ ಪರ್ಸನ್ ಟು ಸಿಟ್ ಆನ್ ದ ಕಾಟ್ ಆಫ್ ಎ ಸನ್ಯಾಸಿ. ಇದೆಲ್ಲ ಯಾರಿಗೆ ಹೇಳಿದೆ ಏನೋ ತಿಳ್ಕೊಂಡ್ಬಿಡ್ತಾರೆ. ಮುಟ್ಟಬೇಡಿ ಅಂತಂದರೆ ಮಡಿ ಎಲ್ಲಿಗೋ ಹೊಟ್ಟೋಗ್ಬಿಟ್ಟಿದೆ, ಅಡುಗೆ ಮನೆಗೆ ಹೊಟ್ಟೋಗ್ಬಿಟ್ಟಿದೆ. ಎಲ್ಲ ಮಡಿ ಅಂದರೆ ಈರುಳ್ಳಿ ಬೆಳ್ಳುಳ್ಳಿ ತಿಂದದ್ದೇ ಮಡಿ. ಸ್ವಾಮಿಗಳೇ ನಾನು ಎಷ್ಟು ಕಡೆ ಕೇಳ್ತಾರೆ, ಸ್ವಾಮೀಜಿ ನೀವು ಈರುಳ್ಳಿ ಬೆಳ್ಳುಳ್ಳಿ ತಿನ್ನಲ್ವಾ, ಕಾಫಿ ಕುಡಿಯಲ್ವಾ, ಟೀ ಕುಡಿಯಲ್ವಾ, ಮಾಡೋದೇನು. ಇದೆಲ್ಲ ಮಾಡಿ ಒಳಗಡೆ ಆತ್ಮ ಸಿಗದೆ ಇದ್ರೆ ಏನ್ರಿ ಮಾಡೋದು ಇಟ್ಕೊಂಡು. ಈರುಳ್ಳಿ ಬೆಳ್ಳುಳ್ಳಿ ಬೇಕು, ಬೇರೆ ವಿಚಾರ ಇದೆ ಅಲ್ಲಿ. ಅದು ಕೆಲವು ಅಪಾರ್ಥ ಮಾಡ್ಕೋಬೇಡಿ, ಬ್ರಾಹ್ಮಣರ ಮನೇಲಿ ಬರೀ ಇದೇ ಮಡಿನೇ. ಮಡಿ ಅಂದರೆ ಹೀಗೆ, ಸ್ವಾಮಿಗಳು ಬರೀ ಶರ್ಟ್ ಹಾಕೋಬಾರ್ದು. ನಾನು ತುಂಬ ಕಡೆ ಹೋಗಿ ದೇವಸ್ಥಾನ ಹೇಳಲ್ಲ, ನನ್ನ ದೇವಸ್ಥಾನದ ಒಳಗಡೆ ಬಿಡೋದಿಲ್ಲ. ಸ್ವಾಮಿಗಳು ನೀವೇ ಶರ್ಟ್ ಬಿಚ್ಚ್ರಿ ಅಂತ, ನಾನು ಬಿಚ್ಚಲ್ಲ ಅಂತ. ನಾನು ಯಾಕೆ ಬಿಚ್ಚಬೇಕು, ಒಳಗಡೆ ಆತ್ಮರ ನನಗೆ ಗೊತ್ತಿದೆಯಲ್ಲ. ಅದರಿಂದ ಅವರು ಇಷ್ಟೊಂದು ಮಡಿ, ಅದಕ್ಕೆ ಮಡಿ ಇಲ್ಲಿಗೆ ನಿಲ್ಲಿಸ್ತಾರೆ. ಸ್ವಾಮೀಜಿ ಏನು ಹೇಳ್ತಾ ಇದ್ದಾರೆ ವಿವೇಕಾನಂದರು, ನನ್ನ ಬ್ರಹ್ಮಚಾರಿಗಳು ಎಲ್ಲಿವರೆಗೂ ಒಂದು ಕಾಲ ಮೇಲೆ ನಿಲ್ಲಿಕ್ಕಾಗಲ್ವೋ ಅಲ್ಲಿವರೆಗೂ ಈ ವರ್ಲ್ಡ್ಲಿ ಮೈಂಡೆಡ್ ಪೀಪಲ್ ಮನೆಗಳಿಗೆ ಹೋಗುವಂತಿಲ್ಲ, ಅವರು ಉಪಯೋಗಿಸೋ ವಸ್ತುವಂತೂ ಮುಟ್ಟುವಂತಿಲ್ಲ. ಯಾಕೆಂದರೆ ಅದರ ವಾಸನೆ ಬರ್ತಾ ಇದೆ ನನಗೆ. ಆದ್ದರಿಂದಲೇ ಅವರಿಗೆ ಬೇರೆ ವಸ್ತು ಪದಾರ್ಥಗಳು, ಸನ್ಯಾಸಿಯು ಉಪಯೋಗಿಸುವ ವಸ್ತುಗಳು ಬೇರೆ. ಇದು ಯಾರು ಹೇಳಿದ್ದಪ್ಪ, ವಿವೇಕಾನಂದ, ನಾನಲ್ಲ. ಯಾಕೆ ಜಗತ್ತಲ್ಲಿ ಈ ಥರದೊಂದು ವ್ಯವಸ್ಥೆನೇ ಇಲ್ಲ ಅಂತ ಒಪ್ಪಿರಲಿಲ್ಲ ನರೇಂದ್ರ. ಪರಮಹಂಸರು ಬಂದು ಇದೆಲ್ಲ ನಿಮ್ಮ ಮೂಢತನ ಅಂತ ಹೇಳ್ತಾ ಇದ್ದ. ಅವನೇ ವಿವೇಕಾನಂದಾಗ ಬೇಲೂರು ಮಠದಲ್ಲಿ ಹೇಳ್ತಾನೆ, ಈ ಯಾರು ಗೃಹಿ ಭಕ್ತರು, ವರ್ಲ್ಡ್ಲಿ ಮೈಂಡೆಡ್ ಗೃಹಿ ಭಕ್ತರು ಅಂದ ತಕ್ಷಣ ಸಾಧಕರು ಬಿಟ್ಟು ಹೇಳ್ತಾ ಇರೋದು. ಅವರಿಗೆ ವ್ಯವಸ್ಥೆ, ಬಟ್ಟೆ, ಪಾತ್ರೆ ಬೇರೆ. ಸನ್ಯಾಸಿಗಳ ಪಾತ್ರೆ, ಬಟ್ಟೆ, ವ್ಯವಸ್ಥೆ ಬೇರೆ. ಯಾಕೆ, ಐ ಕ್ಯಾನ್ ಫೀಲ್ ದ ಸ್ಮೆಲ್ ಆಫ್ ದೇರ್ ವರ್ಲ್ಡ್ಲಿನೆಸ್ ಥ್ರೂ ದೇರ್ ಕ್ಲಾತ್. ನೌ ಡೇಸ್ ಪೀಪಲ್ ಡೋಂಟ್ ಡ್ರೆಸ್ ಪ್ರಾಪರ್ಲಿ.